ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ರಾಜ್ಯಪಾಲರು ನಮಗೆ ಮತ್ತೆ ಪದೇ ಪದೇ ಹೇಳಬೇಕಾಗಿಲ್ಲ. ರಾಜ್ಯಪಾಲರು ಕೇಂದ್ರ ಸರ್ಕಾರ BJP ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಅದ್ರಾಗ ಎರಡು ಮಾತಿಲ್ಲ. ಅದು ಸತತವಾಗಿ ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ರಾಜ್ಯಪಾಲರಿಂದ ಬೇರೆ ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಎಕ್ಸ್ಪೆಕ್ಟೆಡ್ ಇದು ಅವ್ರು ಮಾಡ್ತಾರೆ ಅಂತೇಳಿ ಗೊತ್ತಿದೆ. ಅದು ಅವ್ರು ಮಾಡುವಂಥ ನಮ್ಗೆ ಗೊತ್ತಿದೆ ಇವ್ರು ರೀತಿ ಮಾಡ್ತಾರೆ ಅಂತೇಳಿ. ಬೇರೆ ಏನು ಇವರಿಂದ ಅಪೇಕ್ಷೆ ಮಾಡುವಂಥದ್ದು ಇರಲಿಲ್ಲ ನಮಗೆ. ನೋಡಿ, ದ್ವೇಷ ಭಾಷಣ ಯಾರೇ ಮಾಡಲಿ, MP ಪಾಟೀಲ್ ಮಾಡಲಿ, ಶರಣ್ ಪ್ರಕಾಶ್ ಪಾಟೀಲ್ ಮಾಡಲಿ, ಯಾರೇ ಮಾಡಲಿ, ಏನ್ರಿ ಇವತ್ತು ನಮ್ಮವ್ರು ನಮ್ಮ ಜಿಲ್ಲೆದಾಗ ಒಬ್ಬರದಾರ ಏನ್ರಿ ಅವ್ರು ಅನಿಸು ದ್ವೇಷ ಭಾಷಣ ಬಹುಶಃ ಯಾರೂ ಮಾಡಿರ್ಲಿಕ್ಕಿಲ್ಲ ಇಡೀ ದೇಶದಲ್ಲಿ. ಮುಂಜಾನೆ ಮಾಡ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಸಾಯಂಕಾಲ ಮಾಡ್ತಾರೆ, ರಾತ್ರಿ ಮಾಡ್ತಾರೆ. ಎಲ್ಲ ಅಸಂಬದ್ಧ ಪದ್ಧತಿಗಳು, ಅವಿಸಮಾಜ ಮಾಡೋದು, ಕೆಟ್ಟ ಪದಗಳನ್ನ ಉಪಯೋಗಿಸ್ತಾರೆ. ಅವ್ರು ಯಾವ ಸಮಾಜದವರು ಅವರು ಬಿಡಿಯೋದಲ್ಲ. ನಿಮ್ಗೆ ಗೊತ್ತಿದೆ ಯಾರು ತಪ್ಪಿಸ್ತ ಇವ್ರಿಗೆ ಕುಂಬಳಕಾಯಿ ಕಳ್ಳಾರ ಹೆಗಲು ಮಟ್ಟು ನೋಡ್ಕೊಂಡ್ರೆ ಇವ್ರು ಮಾಡೋ ಕೆಲಸ ಅದೇ ಇದೆ, ದ್ವೇಷ ಭಾಷಣ ಮಾಡೋದು. ಅದಕ್ಕೆ ಇವತ್ತು ಸಹ ಅದನ್ನು ದ್ವೇಷ ಮಾಡ್ತಾರೆ, ದ್ವೇಷ ಭಾಷಣದ ಇವರು. ಅದರಲ್ಲೀಗ ನಿನ್ನೆ ಕೇಂದ್ರ ಬಜೆಟ್ ಆಗಿದೆ. ಆ ಬಜೆಟ್ನಲ್ಲಿ ಏನು ಕೂಡ ಯುವಕರಿಗಾಗಲಿ ಗ್ರಾಮೀಣ ಅಭಿವೃದ್ಧಿಗಾಗಿ ಏನು ಕೂಡ ಕೊಟ್ಟಿಲ್ಲ. ಅತ್ಯಂತ ಪ್ರಮುಖವಾಗಿ ನೀವು ವಿಜಯಪುರ ಜಿಲ್ಲಾ ಪತ್ರಕರ್ತರ ಉಲ್ಲೇಖ ಸದಿರಿ. ಇವತ್ತು ಅನೇಕ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸನ್ನು ಮಾಡಿದ್ದಾರೆ. ಚೆನ್ನೈ ಬೆಂಗಳೂರು ನಮಗೆ ಸ್ವಲ್ಪ ಇದೆ ಅಲ್ಲ, ಬೇಗ ನಮಗೆ ಬೆನಿಫಿಟ್ ಆಗಿಲ್ಲ. ಬೆಂಗಳೂರು ಹೈದರಾಬಾದ್ ಅಲ್ಲಿನೂ ಕೂಡ ನಮ್ಗೆ ಸ್ವಲ್ಪ ಹಾಯ್ದು ಹೋಗ್ತದೆ. ಏನು ಆಂಧ್ರ ಪ್ರದೇಶಕ್ಕೆ ಅವ್ರಿಗೆ ಅದು ಉಪಯೋಗ ಆಗಲಿಕ್ಕೆ ಮಾಡಿದ್ದು, ಆದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದರೆ ಪ್ರಮುಖವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಇಡೀ ಭಾರತಕ್ಕೆ ಪ್ರಮುಖ ಕಾರಿಡಾರ್ ಏನಿದೆ ಅದು ಮುಂಬೈ ಪುಣೆ ಬೆಂಗಳೂರು. ಮುಂಬೈ ಪುಣೆ ಬೆಂಗಳೂರು ಕಾರಿಡಾರವನ್ನು ಹೈ ಸ್ಪೀಡ್ ರೈಲ್ ಕಾರಿಡಾರ್ನ ತೆಗೆದುಕೊಂಡಿಲ್ಲ. ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣ ಅವರು ಯಾವ ಮುಖ ಹೊತ್ಕೊಂಡು ಇವತ್ತು 4 ಜನರ ಹೆಸರು ಬರ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾರಿಡಾರ್. ನೀವು ಅರ್ಥ ಮಾಡ್ಕೋಬೇಕು ನೀವು ದಯವಿಟ್ಟು. ನಾನು ಇನ್ನೇನು ಕೂಡ ಅದನ್ನೇ ಹೇಳಿದ್ದೀನಿ. ಬಾಂಬೆ ಪುಣೆ ಆಗಿದೆ ಈಗ. ಬಾಂಬೆ ಪುಣೆ ದೆನ್ ಬೆಂಗಳೂರು. ಅದರಲ್ಲಿ ಏನಾಗುತ್ತೆ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮಹಾರಾಷ್ಟ್ರ, ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲ ಕೂಡ ಬರ್ತದೆ. ವೆರಿ ವೆರಿ ಭಾಳಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಕಾರಿಡಾರ್ ಇದು. ಈ ಎಲ್ಲ 7 ಕಾರಿಡಾರ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಮಹತ್ವದ ಕಾರಿಡಾರ್ ಇದು. ಆ ಕಾರಿಡಾರ್ ಬಂದು ತೊಗೊಂಡಿಲ್ಲ. ಮತ್ತೆ ನಾವು ಹೇಳ್ತೀವಿ ಪ್ರಹ್ಲಾದ್ ಜೋಶಿ ಅವರು ಭಾರಿ ಪವರ್ಫುಲ್ ಮಂತ್ರಿ, ಪ್ರಧಾನಮಂತ್ರಿಗಳು ಭಾರಿ ಕ್ಲೋಸ್ ಅಂತೇಳಿ. ಈಗಾಗಲೂ ತಡ ಇಲ್ಲ. ಇವತ್ತು ನಾನು ವಿಶೇಷವಾಗಿ ಇದರ ಒಂದು ಆಂದೋಲನ ಮಾಡ್ತೀವಿ. ನಾವು ಎಲ್ಲ MPs, ಮಹಾರಾಷ್ಟ್ರ MPs, ಕರ್ನಾಟಕ MPs ಎಲ್ಲರೂ ಕೂಡ ಇವತ್ತು ಸಹ ಈ ಕಾರಿಡಾರನ್ನು ಎಲ್ಲಿವರೆಗೆ ಮುಂಬೈ ಬೆಂಗಳೂರು ಕಾರಿಡಾರ್ ಇನ್ಕ್ಲೂಡ್ ಆಗೋದಿಲ್ಲ ಅಲ್ಲಿ ತನಕ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ವಿಷಯದಲ್ಲಿ ಜನಜಾಗೃತಿ ಹೋರಾಟವನ್ನು ಮಾಡ್ತೀವಿ. ಆಗಬೇಕದು. ಅದರಲ್ಲಿ ನಾನು ವಿಶೇಷವಾಗಿ ವಿನಂತಿಯನ್ನು ಮಾಡ್ಕೋತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಇವರು ಏನು ಸಚಿವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಅವರು, MPs, ನಮ್ಮ MPs ಇವರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ಪ್ರಧಾನಮಂತ್ರಿ ಮುಂದೆ ಮಾತಾಡದೇ ಇರೋರು, ಬೈನೆ ತೆಗೆಂಗಿಲ್ಲ. ಇದು ಭಾಳ ದೊಡ್ಡ ಅನ್ಯಾಯ. ಇವತ್ತೊಂದು ದಿವಸ ಈ ಕಾರಿಡಾರ್ನ ಅನೌನ್ಸ್ ಮಾಡಿದ್ದೀರಿ. ಈಗ ಈ ಕಾರಿಡಾರ್ ನೀವು ಅದ್ರಲ್ಲಿ ಬಿಟ್ಟರೆ ಇದು ಕರ್ನಾಟಕ ರಾಜ್ಯಕ್ಕೆ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೂ ಅಷ್ಟೇ ಮಹತ್ವದಿದೆ ಮತ್ತು ಭಾರತ ದೇಶಕ್ಕೂ ಅಷ್ಟೇ ಮಹತ್ವದಿದೆ. ಕನೆಕ್ಟಿಂಗ್ ಮುಂಬೈ ಆ್ಯಂಡ್ ಬೆಂಗಳೂರು. ಒಂದು ಫೈನಾನ್ಷಿಯಲ್ ಕ್ಯಾಪಿಟಲು, ಇನ್ನೊಂದು ಟೆಕ್ ಕ್ಯಾಪಿಟಲ್. ಇದಾಗ್ತಿದ್ರೆ ಪ್ರಯೋಜನ ಇಲ್ಲ. ಇದನ್ನು ಹೈಲೈಟ್ ಮಾಡಿರಿ ನೀವು. ದ್ವೇಷ ಭಾಷಣ ತೊಗೊಂಡು ಏನು ಮಾಡ್ತೀವಿ. ಕೋಟಿ ಪ್ಲಸ್ 120, 340 ಕೋಟಿ ಕೊಟ್ಟಿತ್ತು ಆ ಟೈಮ್ನಲ್ಲಿ. ಒಮ್ಮೆ 220 ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ. ನಂತರ ಅದು ATR 72 ಸಣ್ಣ ವಿಮಾನ ಇಳಿಯುವಂಥದಕ್ಕೆ 220 ಕೋಟಿ ಪ್ರಪೋಸಲ್ ಇತ್ತು. ಆಮೇಲೆ ಎಲ್ಲ ಏರ್ಬಸ್ಗಳೇ ಬರಬೇಕು ಅಂತೇಳಿ 340 ಕೋಟಿ ಹಾಕಿದ್ರು. ಮತ್ತು 120 ಕೋಟಿ ಬೊಮ್ಮಾಯಿ ವೃದ್ಧ, 220 ಯಡಿಯೂರಪ್ಪ, 120 ಬೊಮ್ಮಾಯಿ ವೃದ್ಧ ಕೊಟ್ಟು ಮಾಡಿದ್ವಿ. ತಾಂತ್ರಿಕ ಕಾರಣಗಳಿಂದ ನಿಲ್ಲಿಸಿದ ಅದನ್ನು ಆಗ್ತದೆ. ಒಂದೇ ನೀವು ಭಾಳ ಮಂದಿ ನೋಡಿರ್ಲಿಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ನೋಟಿಸ್ ಬಂದ, PW ಪರಿಸರ ಇಲಾಖೆಗೂ ಬಂದದ. ಅವರು ಅದನ್ನು ತಗೊಂಡೋಗಿ ಮೀಟಿಂಗ್ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ.
ಹಾಗೆ ಉದ್ಯೋಗ ಮೇಳ. ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ, ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ಸ್. ಏನಾಗುತ್ತೆ, ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ, ಬಟ್ ಇಂಟರ್ವ್ಯೂ ಸ್ಟೇಜಿಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಂಟರ್ವ್ಯೂ ಸ್ಟೇಜಲ್ಲಿ ಸಾಕಷ್ಟು ಜನಕ್ಕೆ ಅದನ್ನು ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು, ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್. ಈ ಸ್ಕಿಲ್ ಅನ್ನೋದು ಏನಾಗುತ್ತೆ, ಯಾವುದೇ ರೀತಿ ಆದರೂ ಆಗಿರ್ಬೋದು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ನೀವು ಮಾತಾಡೋ ಶೈಲಿ ಆಗಿರ್ಬೋದು, ಯಾವುದನ್ನೇ ಆದರೂ ನೀವು ಸ್ಕಿಲ್ ಅಂತ ತಗೊಂಡು ಅದನ್ನು ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ಮ ಕರಿಯರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್. ಆ ಸ್ಕಿಲ್ಗೆ ಒಂದು ಏನೊಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ಮ ಜೀವನ, ನಿಮ್ಮ ಕರಿಯರ್ಗಳನ್ನ ಮೂಡಿಸೋ ಒಂದು ಕಾರ್ಯಕ್ರಮ. ಆ್ಯಂಡ್ ಇಷ್ಟು ಜನ ಇವತ್ತು ಬಂದು ಭಾಗವಹಿಸ್ತಾ ಇದ್ದೀರಾ, ಇಷ್ಟು ಜನ ಸ್ಟೂಡೆಂಟ್ಸ್ ಭಾಗವಹಿಸ್ತಾ ಇದ್ದೀರಾ, ಭಾಳ ಖುಷಿ ಆಗ್ತಾ ಇದೆ. ಮತ್ತೊಂದೇನೆಂದರೆ ಯಾವುದೇ ಮನೆ ಕಾಡ ಅಂದರೆ ಅದು ಹೀರೋದು ಹೆಸರು, ನಾಯಕ ನಟನ ಹೆಸರು. ಕಾಡ ಈ ಆನೆಯಷ್ಟು ಪವರ್ಫುಲ್ ಅನ್ನೋದು ನಮ್ಮ ಟೈಟಲ್ನ ಮೀನ್. ಸೊ ನಮ್ಮ ಟೈಟಲ್ ನೋಡಿದ್ರೆ ನೀವು ಒಂದು ಕಡೆ ಆನೆ ಇರುತ್ತೆ, ಒಂದು ಕಡೆ ವರಹ ಇರುತ್ತೆ. ಸೊ ವರಹ ಏನಕ್ಕೆ ಅಂದರೆ ಇಲ್ಲಿ ನಾವು ದೇವ್ರ ಥರ ತೋರಿಸ್ತಿದ್ದೀವಿ ಅಂತಲ್ಲ, ನಾವು ಇನ್ನೊಂದು ಬೇರೆ ರೀತಿಯಲ್ಲಿ ಪ್ರದರ್ಶನ ಮಾಡ್ತೀವಿ ವರಹ. ಆದರೆ ಕಾಡ ಒಂದು ಗ್ಯಾಂಗ್ ಆಫ್ ಪೀಪಲ್ ಬರೀ ಯಾವಾಗಲೂ ಕುಡಿಯೋದು, ತಿನ್ನೋದು, ಹಂಟಿಂಗ್ ಮಾಡೋದು, ಇದೇ ಅವ್ರದ್ದು ಕಾಯಕ ಆಗಿರುತ್ತೆ. ಅದರಲ್ಲಿ ಯಾವ ಥರ ಕತೆ ಎಳೆ ಹೋಗುತ್ತೆ ಅನ್ನೋದು ನಮ್ಮ ಸ್ಟೋರಿ ಆಗುತ್ತೆ. ಸೊ ಸರ್ ಕಾಡು ನಾವೇನು ಮಾಡಿದ್ದಂದ್ರೆ ಇಲ್ಲಿ ಕಳಸ, ಕುದುರೆ ಮಗ ಜಾಸ್ತಿ. ಸೊ ಹಾಗೆ ಬಂದರೆ ಚಿಕ್ಕಮಗಳೂರು, ಬ್ಯಾಂಗ್ಳೂರು, ಮಂಡ್ಯ ಮತ್ತು ಮೈಸೂರು, ಚನ್ನಪಟ್ಟಣ ಈ ಪ್ರದೇಶದಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿತಾರಾ ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.